ಸಮಾಜದ ರಾಜ್ಯಾಧ್ಯಕ್ಷ, ಅಖಿಲ ಕರ್ನಾಟಕ ಅಯೋಧ್ಯೆ ಕಲ್ಯಾಣ ಸಂಘ ಗುಲ್ಬರ್ಗ ಮತ್ತು ಬೆಂಗಳೂರು ರಾಜ್ಯಾಧ್ಯಕ್ಷರು. ಮೂಲ ಭೋವಿ ಸಮಾಜಕ್ಕೆ ಒಂದು ಕೊಡ್ಲಿಪಟ್ಟು ಬಿದ್ದಂಗೆ ಆಗೈತಿ. ಕಾರಣ ಒಡ್ಡರ್ ಸಮಾಜದಿಂದ ನಮ್ಮ ಸಮಾಜಕ್ಕೆ ಮೂಲಭೋವಿ ಸಮಾಜ ಅಂದರೆ ನಾವು ಮೇನೆ ಪಲ್ಲಕ್ಕೆ ಹೊರುವಂಥ ಜನಾಂಗ. ಸರ್ಕಾರ ಆದೇಶಗಳು ಭೋವಿಗಳು ಮೇನೆ ಪಲ್ಲಕ್ಕೆ ಹೊರುವಂಥ ಜನಾಂಗವೇ ಅಂಥೇಳಿ ಮಾಹಿತಿ ಕೊಡ್ತಾರೆ. ಆದರೆ ಒಡ್ಡರ್ ಜನಾಂಗ ಮಾತ್ರ ನಾವು ಭೋವಿಗಳಂತ ಹೇಳ್ತಾ ಇದ್ದಾರೆ. ನಮಗೆ ಮೈಸೂರು ಮಹಾರಾಜರು ಭೋವಿ ಅಂಥೇಳಿ ನಮ್ಮ ಜಾತಿ ಬದಲಾವಣೆ ಮಾಡಿದ್ದಾರೆ ಅಂಥೇಳಿ ಹೇಳ್ತಾರೆ. ಆದರೆ ನಮ್ಮಲ್ಲಿ ತಮಗೆ ಈಗಾಗಲೇ ಕೊಟ್ಟಂಗೆ ರಿಕಾರ್ಡ್ಸ್ ಐತಿ. ಮೈಸೂರು ಮಹಾರಾಜರು ಕೊಟ್ಟಂಥ ಲೆಟರ್ ಯಾವ ಭೋವಿ ಅದಾರ ಅಂದ್ರೆ BOYI ಭೋವಿ ಅಂತೇಳಿ ಒಡ್ಡರ್ ಟು BOY ಭೋವಿ ಅಂತೇಳಿ ಬದಲಾವಣೆ ಮಾಡ್ಕೊಂಡಾರ. ಇದು ಇವತ್ತೂ ಕಟಗೇರಿ ಒಂದಾಗೈತಿ. ಇವತ್ತಿಗೂ ಅವರು ಬಳಸಕತ್ತಿದ್ದು BHOVI ಮೇನೆ ಪಲ್ಲಕ್ಕಿ ಹೊರುವಂಥ ಮೂಲ ಭೋವಿ ಜನಾಂಗದವ್ರ ಏನು ಜಾತಿ ಐತಿ ಅವ್ರು ಬಳಸಾಕತ್ತಾರ. ಆದರೆ ನಮ್ಮದು ಒಂದು ವಿನಂತಿ, ನಮ್ಮದು ಜಾತಿ ಸಣ್ಣ ಜಾತಿ. ನಾವು ಮೂರೇ ಊರಲ್ಲಿ ಇರ್ತೀವಿ ರೀ. ಒಂದು ರಾಜರು ಎಲ್ಲಿದ್ರಲ್ಲ ಹಿಂದೆ ರಾಜರ ಬಲ್ಲಿದ್ದೀವಿ, ಎರಡನೇದ್ದು ದೇಶಮುಖರು ಇದ್ದಲ್ಲಿದ್ದೀವಿ, ಮೂರನೇದ್ದು ಇನಾಮ್ಕಿ ಯಾರು ಮಾಡ್ತಿದ್ದಾರಲ್ರಿ ಅಧಿಕಾರಶಾಹಿ ಕೊಟ್ಟಿರ್ತಾರೆ ಅವ್ರ ಬಲ್ಲಿರ್ತೀವಿ. ಸರಾಸರಿ ಇಡೀ ಕರ್ನಾಟಕದ ನಾವು ಇರೋದು ತಾಲೂಕಿಗೆ 3 ಊರಲ್ಲಿ ಮಾತ್ರ ಇದ್ದೀವಿ. ಅದೂ ಸಣ್ಣ ಜನಸಂಖ್ಯೆ, 2 ರಿಂದ 3 ಲಕ್ಷ ಜನಸಂಖ್ಯೆ. ಒಡ್ಡರ ಜನಸಂಖ್ಯೆ ಇರೋದು 9 ರಿಂದ 10 ಲಕ್ಷ ಜನಸಂಖ್ಯೆ. ಮತ್ತು ಅವರು ರಾಜಕೀಯ ಮತ್ತು ಆರ್ಥಿಕವಾಗಿ ಬಹಳ ಪ್ರಬಲವಾಗಿರೋದರಿಂದ ಮತ್ತು ಅವ್ರದ್ದೇ ಆದ ಒಂದು ಗುರುಪೀಠ ಇರೋದರಿಂದ ಸರ್ಕಾರದ ಮೇಲೆ ಶಕ್ತಿ, ಜನಸಂಖ್ಯೆ ಶಕ್ತಿ, ರಾಜಕೀಯ ಶಕ್ತಿ ಅವರು ಪ್ರಯೋಗ ಮಾಡಿ ಅವರಂತೆ ಏನು ಆಡಿರ್ಬೇಕು ಎಲ್ಲನೂ ಮಾಡ್ಕೋತಾರೆ. ಆದರೆ ನಮ್ಮ ಬಳಿ ರಾಜಕೀಯ ಶಕ್ತಿನೂ ಇಲ್ಲ, ಆರ್ಥಿಕ ಶಕ್ತಿನೂ ಇಲ್ಲ. ಅತಿ ಹಿಂದುಳಿದಂಥದ್ದು ನಮ್ಮ ಜನಾಂಗ. ಇಲ್ಲಿವರೆಗೂ ನಮ್ಮ ಜನಾಂಗಕ್ಕೆ SC ಪ್ರಮಾಣ ಪತ್ರ ತಗೋದ್ರಲ್ಲೂ ನಮಗೇನು ಏನೋ ಅನನುಕೂಲ ಆಗಿಲ್ಲ. ಆದರೆ ಈ ಒಡ್ಡರ ಜನಾಂಗದವ್ರು ರಾಜಕೀಯದಲ್ಲಿ ಇರೋದರಿಂದ ನಮ್ಮ ಸಮಾಜಕ್ಕೆ ಸ್ವಲ್ಪ ಹಿನ್ನಡೆ ಆಗತ್ತದ. ಕಾರಣ ಅಂದ್ರೆ ಅವರು ಮೇನೆ ಹೊರವರು ಇದನ್ನು ಬೆಸ್ತರ ಭೋವಿ ಅದಾರ, ಅವ್ರಿಗೆ ಕಾಸ್ಟ್ ಕೊಡಬೇಡ್ರಿ ಅಂಥೇಳಿ ತಾಲೂಕಾ ತಹಸೀಲ್ದಾರ, ಸರ್ಕಲ್, ತಲಾಟಿಗೆ ಸುದ್ದಿ ಒಬ್ಬರು ಮಂತ್ರಿಗಳು ಮಾತಾಡ್ತಾರೆ, MLAಗಳು ಮಾತಾಡ್ತಾರೆ, ರಾಜ್ಯ ಅಧ್ಯಕ್ಷರು ಮಾತಾಡ್ತಾರೆ, ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾರೆ. ಆ ಭೋವಿ ನಮ್ಮ ಭೋವಿ ಅಲ್ಲ, ನಮ್ಮ ರಿಲೇಷನ್ ಅಲ್ಲ, ಒಡ್ರ ಭೋವಿ ಅವ್ರು ಅಲ್ಲ, ಅವ್ರಿಗೆ ಕಾಸ್ಟ್ ಕೊಡಬೇಡ ಅಂತ ಹೇಳ್ತಾರೆ. ಆದರೆ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಸ್ಪಷ್ಟನೆ ಕೇಳ್ತೀನಿ. ಕರ್ನಾಟಕದಲ್ಲಿ ಇಲ್ಲ ಭಾರತದಲ್ಲಿ ಒಂದೇ 2 ಹೆಸರಿದ್ದುವಂಥ ಜಾತಿ ಯಾವೂ ಇಲ್ಲ. ಒಡ್ಡರ್ ಅನ್ನೋದು ಸ್ಪಷ್ಟವಾಗಿ ಬೇರೆಯೇ ಇದೆ ರೀ, ಮತ್ತು ಭೋವಿ ಅನ್ನೋದು ಬೇರೆಯೇ ಇದೆ. ಆದರೆ ಅವರು ಹೇಳೋದನ್ನು ಒಡ್ಡರ್ ಭೋವಿ ಅಂತ ಹೇಳಕತ್ತಾರಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೊಂದು ಕ್ವಶನ್ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅಕಸ್ಮಾತ್ ನಿಮ್ಮಲ್ಲಿ ಸರ್ಕಾರದ್ದು ಒಡ್ಡರ್ ಭೋವಿ ಅಂತೇಳಿ ಏನೋ ರಿಕಾರ್ಡ್ ನಿಮ್ಮ ಹತ್ರ ಇತ್ತು, ನೀವು ನಮಗೆ ಸ್ಪಷ್ಟವಾಗಿ ತೋರಿಸ್ರಿ. ಆನಂತರ ಮೈಸೂರು ಮಹಾರಾಜರು ನಮ್ಮನ್ನು ಭೋವಿಗಳು ಮಾಡಿದ್ರು ಅಂತ ನಿಮ್ಮಲ್ಲಿ ಏನು ಐತಲ್ಲ ಆಧಾರ. ಅಕಸ್ಮಿಕ ನೀವು BHOVIನೇ ಮೈಸೂರು ಮಹಾರಾಜರು ನಿಮ್ಮನ್ನು ಭೋವಿಗಳು ಮಾಡ್ಯಾರ ಅಂತ ಹೇಳಿದ್ರೆ ನಾವು ಒಪ್ಕೊಂಡು ಬಿಡ್ತೀವಿ. ನಮ್ದು ಸಣ್ಣ ಸಮಾಜ. ಆದ್ರೆ ಜಾತಿ ಬಿಟ್ಕೊಡಕ್ಕೆ ನಾವಲ್ಲ. ನಿಮ್ಮ ಜಾತಿ ಒಳಗೆ ನಾವು ಬರಲ್ಲ, ನಮ್ಮ ಜಾತಿ ಒಳಗೆ ನೀವು ಬರಕ್ಕೆ ಹೋಗ್ಬೇಡ್ರಿ. ನೀವು ಹುಟ್ಟಿದ ಜಾತಿ ನಿಮಗಿರಲಿ, ನಾವು ಹುಟ್ಟಿದ ಜಾತಿ ನಮಗಿರಲಿ. ಸರ್ಕಾರ ಸವಲತ್ತಿನಾಗ ನೀವು SC ಪ್ರಮಾಣ ಪತ್ರ ಈಗ ಒಡ್ಡ ಅಂತೇಳಿ 2002ರಿಂದ ಅಧಿಕೃತವಾಗಿ ಭೋವಿ ಒಳಗೆ ತತ್ಸಮಾನ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಈಗ ನಿಮ್ಮದು ಭೋವಿ ಒಡ್ಡ ಏನಿದಿರಲ್ಲ ಅದಕ್ಕಿರ್ರಿ. ಒಡ್ಡರ ಜಾತಿ ನೀವು SC ಒಳಗೆ ಇದ್ದೀರಿ, ಇರ್ರಿ, ನಾವು ವಿರೋಧಿಲ್ಲ. ಆದ್ರೆ ಭೋವಿ ಅನ್ನೋದಕ್ಕೆ ನಮ್ದು ಏನಾದ್ರೆ ನಮ್ಮ ಜಾತಿ ಅಂತೇಳಿ ನೀವು ಬಂದ್ರೆ ನಾವು ವಿರೋಧ ಮಾಡ್ತೀವಿ. ಯಾಕಂದ್ರೆ ಒಂದು ಸಣ್ಣ ಇರುವ ನಮಗೆ ಎಲ್ಲರೇ ಸ್ವಲ್ಪ ಕಷ್ಟ ಸಟ್ಟ ಅಂತೇಳಿ ಹೊಡಿತೀವಿ. ಆದ್ರೆ ನಮ್ಮ ಜಾತಿನೇ ಪೂರ್ತಿ ನೀವು ಕಸ್ಕೋಕಾರ ನಮ್ಮನ್ನು ಸಿಟ್ಟು ಬರ್ತದೆ. ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಈ ನಿಮ್ಮ ಕಿರುಕುಳದಿಂದ ಎಲ್ಲ ತಾಲೂಕಾ ತಹಸೀಲ್ದಾರ, ತಲಾಟಿಗಳ ಕಡೆಯಿಂದ ಏನು ಒತ್ತಡ ಹಾಕಿ ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಏನು ಕ್ಯಾನ್ಸಲ್ ಮಾಡಕತ್ತಿರಲ್ಲ, ಅದು ನಮ್ಮದು ಒರ್ಜಿನಲ್ ಭೋವಿಗಳಿಗೆ ಇರೋದ್ರಿಂದ ಯಾವ ಭಾಳ ಒಂದು ಕ್ಷಣ ಆತಾರಲ್ಲ, ಒಂದು ಸ್ವಲ್ಪ ನಮಗೆ ತ್ರಾಸ ಆಗ್ಬೋದು 1 ವರ್ಷ. ಆದರೆ 2ನೇ ವರ್ಷಕ್ಕೆ ನಾವು ಗೆಲ್ತೀವಿ. 3ನೇದು ಒಂದು ಹೇಳ್ತೀವಿ. ಇಲ್ಲಿವರೆಗೂ
350ರಿಂದ 60 ಜನಕ್ಕೆ ನಮ್ಮ ಸರ್ಕಾರಿ ನೌಕರರನ್ನು ಸಸ್ಪೆಂಡ್ ಮಾಡಿಸಿದ್ರಿ. ಆದರೆ ಇಲ್ಲಿವರೆಗೂ ಒಬ್ಬರನ್ನೇನು ನಮಗೆ ನ್ಯಾಯಾಲಯದ ನಮ್ಮ ಕೈ ಹಿಡಿದೈತಿ. ಇಲ್ಲಿವರೆಗೂ ಒಬ್ಬನ್ನ ನೀವು ಬೋವಿ ಅಲ್ಲ ಅಂತೇಳಿ ಪ್ರೂವ್ ಮಾಡಕ್ಕೆ ನಿಮ್ಮ ಕಡೆಯಿಂದ ಆಗಿಲ್ಲ, ಸಸ್ಪೆಂಡ್ ಮಾಡಿದವ್ರ ಕಡೆಯಿಂದ. ಅವ ಸಸ್ಪೆಂಡ್ ಮಾಡಿಸಿನಿ ಅಂತ ಹೇಳಿದ್ರೆ ಅಂದ್ರೆ ನಾವು ಒಪ್ತಿದ್ದೀವಿ. ಆದರೆ ನೀವು ಇಲ್ಲಿ ಮಟ್ಟ ನಮಗೆ ಕಿರುಕುಳ ಕೊಡಕತ್ತಿರಲ್ಲ. ಆ ಕಿರುಕುಳದಿಂದ ನಮ್ಮ ಜನ ಸೋತೋಗ್ಯದ. ನಮ್ಮದು ಸಂಘಟನೆ ಮಾಡ್ಕೊಳತ್ತೀವಿ. ಯಾಕಂದ್ರೆ ಯಾವಾಗಲೂ ಒಂದು ವ್ಯವಸ್ಥೆತನ ಒಂದು ಇದ್ರತನ ನಾವು ತಡ್ಕೊಂಡಿವಿ. ಇನ್ನು ಮುಂದೆ ನಮ್ಮ ಬೋವಿ ಜನ ಎಲ್ಲರೂ ಎಚ್ಚೆತ್ಕೊಂಡಿದ್ರಿಂದ ನಮ್ಮದು ಈಗಾಗ ಸಂಘಟನೆ ಆಗ್ಯದ. ಸರ್ಕಾರ ಮಟ್ಟಕ್ಕೆ ನಾವೇನು ಮುಟ್ಟಿಸ್ಬೇಕು ಸಂಘಟನೆ ಹೋರಾಟ ಬೆಳಗಾವದಲ್ಲಿ 25,000 ಜನಸಂಖ್ಯೆ ಕೂಡಿ ಒಂದು ಹೋರಾಟ ಮಾಡಿ ಮನವಿ ಮಾಡೀವಿ. ಸರ್ಕಾರ ಮಟ್ಟಕ್ಕೆ ಏನು ಕರ್ನಾಟಕ ಬೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘ ಬಿಜಾಪುರದ ಜಿಲ್ಲಾಧ್ಯಕ್ಷ ಮಹೇಶ್ ಒಡೆಯರ್ ಅಂತ ಮಾತಾಡೋದು. ಈಗಾಗಲೇ ಹೇಳಿದ್ರು, ಇವತ್ತೇ ನಾವು ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮೇನ್ ಕಾರಣ ಅಂದ್ರೆ ಈಗ ಮುಂದೆ ಬರುವಂಥ 19ನೇ ತಾರೀಕಿಗೆ ಇನ್ನೊಂದು 2-3 ದಿನದಲ್ಲಿ ಈ ಒಡ್ರ ಸಮಾಜದವ್ರು ಏನು ಮಾಡ್ತಾ ಇದ್ದಾರೆ, ಬೋವಿ ಸಮಾಜದ ಜನಾಂದೋಲನ ತೆಗೆಸಿ ಬೆಂಗಳೂರದಾಗ ಒಂದು ಉಗ್ರ ಪ್ರಮಾಣದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೋವಿ ಜನೋತ್ಸವ ಅಂತ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಮೊಟ್ಟ ಮೊದಲಿಗೆ ಬೋವಿ ಅಂತ ಪದ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀನಿ. ನಮ್ಮ ಮೂರು ಬೋವಿ ಸಮಾಜ ಅಂದರೆ ಮೇಣೆಯವರು ಪಲ್ಲಕ್ಕಿ ಸಮಾಜದವರಿಂದ ಅದನ್ನು ಖಂಡನೆ ಮಾಡ್ತೀನಿ. ಈಗಾಗಲೇ ರಗಡ ಸರ್ಕಾರದ್ದು ಸುತ್ತೋಲೆಗಳು ಬಂದಾಗಿದೆ. ಬೋವಿಯವ್ರಿಗೆ ಬೋವಿ ಅಂತ ಕೊಡ್ರಿ, ಒಡ್ರ ಅಂತ ಕೊಡ್ರಿ ಅಂತ. ಸಾಕಷ್ಟು ಕಡೆ ಈಗ ಅದು ನಮ್ಮ ಹೋರಾಟಗಳು ಮೊದಲು ನಮಗೆ ಸಂಘಟಿತ ಇದಿರಲಿಲ್ಲ. ನಮ್ಮ ಸಮಾಜ ಚಿಕ್ಕ ಸಮಾಜ ಆಗೋದ್ರಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಲಿ ಅಥವಾ ಸಾಮಾಜಿಕವಾಗಲಿ ಸ್ಟ್ರಾಂಗ್ ಇರಲಿಲ್ಲ. ಈಗೆಲ್ಲ ಜನ್ರೇಷನ್ ಮ್ಯಾಗ ಎಲ್ಲರೂ ಎಜುಕೇಷನ್ ಆಲತ್ತದ, ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಇದೊಂದು ಒಗ್ಗಟ್ಟು ತೋರಿಸಿ ಸಾಕಷ್ಟು ಕಡೆ ನಾವು ಹೋರಾಟಗಳನ್ನು ಮಾಡಿದೆವು. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕದಲ್ಲಿ ನಾವೆಲ್ಲ ಹೋರಾಟ ಮಾಡಿದೆವು. ಇದನ್ನು ಅವರು ಸ್ವಲ್ಪ ಶಾಕ್ ಮುಟ್ತವ್ರಿಗೆ. ಶಾಕ್ ಮುಟ್ಟಿದ ನಂತರ ಕೆಲವೊಂದು ಕಡೆ ಅವರೇ ಈಗೇನು ಹೋರಾಟ ಮಾಡ್ತಾರಲ್ಲ, ಬೋವಿ ಅನ್ನೋದು ಹೊಡೆದಾಗ ಸಾಕಷ್ಟು ಕಡೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗ ಒಡ್ರ ಅನ್ನೋದು ಪದ ಹಾಕ್ಕೊಂಡೇ ಅವ್ರು ಮಾಡಿದ್ರು. ಹೀಗಾಗಿ ಈಗ ಏನವರು ಒಂದು ಕತೆ ಐತಲ್ಲ, ಒಂದು ಸುಳ್ಳನ್ನು 100 ಸಾರಿ ಹೇಳಿದ್ರೆ ಅದೇನೋ ಸತ್ಯ ಆತ ಅಂತ ಅವ್ರೇನೋ ತಿಳಿದಾರೆ. ಈಗಾಗಲೇ ನಮ್ಮ ಸರ್ಕಾರದಿಂದ ಒಂದು 17 ಆರ್ಡರ್ ಒಂದೂ ನಮಗೇನಷ್ಟಿಲ್ಲ. ಮೂಲ ಬೋವಿ ಇದೇ ಮೇನೆ ಪಲ್ಲಕ್ಕಿ ಹೊರವರಂತೆ ಅದಾರ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ತಂದೆಯವ್ರ ಕಾಲದಾಗ ಹೇಳ್ರಿ ಗೌರ್ಮೆಂಟ್ ನೌಕರಿ ಅದಾರ. ಅವ್ರು ಗೌರ್ಮೆಂಟ್ ಸರ್ವಿಸ್ ಬುಕ್ ಆಡೋದಾಗೂ ಅದ ಬೋವಿ ರಿಲೇಟೆಡ್ ಟು ಶೆಡ್ಯೂಲ್ ಕಾಸ್ಟ್ ಅಂದರೆ BHO VI ಇವರಿಗೆ ಶೆಡ್ಯೂಲ್ ಕಾಸ್ಟ್ ಅಂತ ಕೊಡಬೇಕಾಗ್ತದೆ. ಈಗಾಗಲೇ ಹಿರಿಯರು ಸಾಕಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ. ಇನ್ನು ಮುಂದೆ ಬರಮಾನಂಥ ದಿನಗಳಲ್ಲಿ ಈಗ ಅವ್ರೇನು ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಈಗ ಹೇಳಿದೆ 100 ಸರ್ತಿ ಒಂದು ಸುಳ್ಳು ಸತ್ಯ ಆಗ್ತಿದ್ದಾರೆ, ಅದಂತೂ ಆಗೋದಿಲ್ಲ. ಯಾಕಂದ್ರೆ 17 ನಮ್ಮದು ಈ ಸದ್ಯ ಗೆಜೆಟ್ ಕೊಡಬೇಕಾದ್ರೆ 17 ನಮ್ಗೆ ಆರ್ಡರ್ಸ್ ಕೊಡಬೇಕಾದ್ರೆ ಎಲ್ಲಿಯೂ ನಮಗೆ ಒಂದು ಆರ್ಡರ್ದಾಗ ಸದ್ಯಕ್ಕೂ ಇವರು SC ಅಲ್ಲ ಅಂತೇಳಿ ಬಂದಿಲ್ಲ. ಇವರು ಮೇಣೆಯವರವರು, ಇವರು ಪಲ್ಲಕ್ಕಿಯವರವರು, ಇವರೇ ಮೂಲ ಬೋವಿಗಳು, ಇವರು ಪರಿಶಿಷ್ಟ ಜಾತಿಗೆ ಪಡ್ತಾರೆ ಅಂತ ಯಕ್ಷಣೆ ಕೊಟ್ಟಾರ. ಈಗ ನಮ್ಮದಿಲ್ಲಿ ಮೇನ್ ಹೇಳೋದಂದ್ರೆ ಇಲ್ಲೇ ನಾವು ಮಾಡೋದು ಇದು ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ಇದೆ. ಈಗ 19ನೇ ತಾರೀಕಿಗೆ ಅದನ್ನು ಅವರು ಮಾಡುತ್ತಿದ್ರು ಅವರು ಒಡ್ರ ಅಂತ ಹೇಳಿ ಹಾಕೊಂಡು ಮಾಡಲಿ, ಅದಕ್ಕೆ ನಮಗೇನೂ ತೊಂದರೆ ಇಲ್ಲ. ಬೋವಿ ಅನ್ನೋದ್ರ ಪದನ ತೆಗೆದು ಹಾಕಿ ಮಾಡಬೇಕು. ಇನ್ನೊಂದು ನಮ್ಮ ಮೂಲ ಬೋವಿ ಸಮಾಜದವ್ರಿಗೂ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ಕೊಳಕ್ಕೆ ಹೋಗ್ತೀನಿ. ನೀವೆಲ್ಲರೇ ಅದು ಬೋವಿ ಅಧ್ಯಕ್ಷನ ಕನ್ಫ್ಯೂಷನ್ ಆಗಿ ಅಂದರೆ ನಮ್ಮ ಮೂಲ ಮೇಣೆಯವರವರು ಪಲ್ಲಕ್ಕಿಯವರವರು ಇದ್ದಾರಲ್ಲ, ಇವರೆಲ್ಲರೂ ಕನ್ಫ್ಯೂಸ್ ಆಗಿ ಆ ಹೋರಾಟಕ್ಕೆ ಸಾಥ್ ಕೊಡಬಾರ್ದು ಅನ್ನೋದು ಅಷ್ಟೇ ವಿಚಾರ. ಎಷ್ಟೋ ಜನರಿಗೆ ಅದು ಬೋವಿ ಅಂದ್ಬಿಡಲೇ ಹಂಗೆ ಅನ್ನಿಸ್ತದೆ, ನಮ್ಮದೇ ಇರ್ಬೋದು ಅಂತ ಅನ್ನಿಸ್ತದೆ. ಸೊ ಅದಕ್ಕೆ ನಮ್ಮ ಜನರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ತಾವ್ಯಾರು ಅದಕ್ಕೆ ಸಾಥ್ ಕೊಡಬಾರ್ದು. ಮತ್ತು ಇನ್ನೊಂದು ವಿಷಯ, ಈಗ ಉಗ್ರಪ್ಪ ನಮ್ಮ ಬೆನ್ನೆಲ್ಲ ಬಂದ್ರೆ ಈಗ ಏನು ಒಳ ಮೀಸಲಾತಿ ಬರ್ತಲ್ಲ 56 ಪಂಗಡ ಅಂತಕೊಂಡು SCO ಸೇರಿಸ್ಬೇಕಂತ ಸಣ್ಣ ಸಮುದಾಯದವ್ರಿಗೆ ಅನ್ಯಾಯ ಅಂತ ತಿಳ್ಕೊಂಡು ಅವರೊಂದೆಲ್ಲ ಸಮಾಜ ನೋಡ್ಕೊಂಡು ಉಗ್ರವಾಗಿ ಅವರು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸದನ ಸಮಿತಿ ಮಾಡುವ ಉದ್ದೇಶ ಅದಕ್ಕೆ ಯಾರಿಗೆ ಅನ್ಯಾಯ ಆಗಬಾರ್ದು, ಸಣ್ಣ ಸಮಾಜದವ್ರು ಇವತ್ತು ಮಾಡಿದ್ದಾರೆ. ಸೊ ಇವತ್ತು ಅವ್ರು ವಾಲ್ಮೀಕಿ ಸಮಾಜದವ್ರು ಆದರೂ ಕೂಡ ನಮ್ಮಂಥ ಸಣ್ಣ ಸಮಾಜ ಅಂತ ಬೋವಿ ಮತ್ತು ಇನ್ನೂ ಯಾವುದಲ್ಲ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟ್ ಮಾಡಾಗ ಇವ್ರು ಕೆಲವೊಂದು ಏನು ಈಗ ಪ್ರೆಸೆಂಟ್ ಅದಾರಲ್ಲ ರಾಜಕೀಯದಲ್ಲಿ ಒಂದು ಮಂತ್ರಿಗಳ ಸ್ಥಾನದಾಗ ಅದಾರ, MLAಸ್ಗಳು ಅದಾರ. ಯಾಕಂದ್ರೆ ಅವ್ರ ಸಂಖ್ಯೆ ಭಾಳ ಅದ, ಒಡ್ಡರ ಸಂಖ್ಯೆ. ಅದರದೊಂದು ಶಕ್ತಿ ಏನದು ದುರುಪಯೋಗ ಪಡಿಸ್ಕೊಂಡು ಆ ಉಗ್ರಪ್ಪ ಅವರು ಸದ್ಯಕ್ಕೆ ನೇರವಾಗಿ ಅವರು ಆದೇಶ ಮಾಡ್ತಾರೆ, ನೀವು ವಾಲ್ಮೀಕಿ ಸಮಾಜ ಇದೀಪ ನಿಂದೇನು ಮಾಡ್ಕೋ, ಉಳ್ಕಿದ್ದು ಬೋವಿ ಗೀವಿ ತೊಗೊಂಡು ಏನು ಮಾಡೋದಿ, ಈ ಥರ ಅವರೊಂದು ಧಮಕಿ ಅನ್ನುವಂಥ ಪದ. ಈಗ ಮತ್ತು ಈಗ ಸರ್ಕಾರದಲ್ಲಿ ಅದರ ಏನು ಬೇಕಾದಾಗ ಮಾಡೋದು ನಡೀತಾ ಅನ್ನುವಂಥದ್ದು ಒಂದು ತಲೆಯಾಗಿ ಇಟ್ಕೊಂಡಾರ. ಈಗ ಯಾವತ್ತು ಒಂದು ಮನುಷ್ಯಾಗ ನನಗೆ ತೊಂದರೆ ಆದರೆ ಬೇರೆ, ಇನ್ನೊಬ್ರು ತೊಂದರೆ ಆದರೆ ಬೇರೆ. ಯಾವಾಗ ನಮ್ಮ ಇದು ಬುಡಕ್ಕೆ ಬಂದದ ನಮ್ಮ ಬೋವಿ ಮುಖ್ಯಮಂತ್ರಿ ಆದಾಗ ರೆಕಮೆಂಡ್ ಮಾಡಿದ್ರು. ಅವ್ರು ಏನು ರೆಕಮೆಂಡ್ ಮಾಡಿದ್ರು, ಬೋವಿ ಪದದ ಸಮಾನಾಂತರ ಪದ ಅಂತೇನು ಮಾಡಿ ಕಳಿಸಿದಾರೆ. ಅವ್ರಿಗೆ ಬೋವಿ ಪದ ಅಂತ ಹಾಕಬೇಕಾಗಿತ್ತು ಅವ್ರು. ಮತ್ತು ಅದಕ್ಕೆ ಉಗ್ರಪ್ಪ ಸಾಹೇಬ್ರು ಒಪ್ಕೋತಾರೆ, ನಮ್ಮ ಸರ್ಕಾರನೇ ಮಾಡಿದ್ದು ತಪ್ಪು. ಅವ್ರಿಗೆ ಆ್ಯಕ್ಚುಲಿ ಬೋವಿ ಪದದ ಸಮಾನಾಂತರ ಪದ ಅಂತ ಹಾಕಬೇಕಾಗಿತ್ತು, ಬೋವಿ ಅಂತ ಸೇರಿಸಿ ಕಳಿಸಿದ್ದಾರೆ. ನಾವು ದಾಖಲೆಗಳೆಲ್ಲ ಕೊಟ್ಟ ನಂತರ ನಮಗೆ ಸುಮಾರು ಇಲ್ಲಿವರೆಗೂ 17 ಆದೇಶಗಳಾಗಿವೆ.
ಜೊತೆಗೆ ಮತ್ತು ಈ 2017ರಲ್ಲಿ ಆಗಿದೆ. ಮತ್ತು ಅದಾದ ನಂತರ ನಾವು ಸೆಕ್ರೆಟರಿ ಇವರಿಗೆ ಕೊಟ್ಟಾಗ ಒಡ್ಡರಿಗೆ ಬೋಬಿಗಳಿಗೆ ಬೋಬಿ ಅಂತ ಕೇಳಿದರೆ ಬೋಬಿ ಕೊಡ್ರಿ, ಒಡ್ಡರಿಗೆ ಕೊಡ್ರಿ. ಒಡ್ರಿಗೆ ಬೋಬಿ ಅಂತ ಕೊಟ್ಟರೆ ಸರ್ಟಿಫಿಕೇಟ್ ರದ್ದುಪಡಿಸ್ರಿ ಅಂತ ಹೇಳಿದ್ದಾರೆ. ಇದು ಯಾವಾಗ ಆಗಿದೆ ಆದೇಶ? 2022ರಲ್ಲಿ ಆಗಿದೆ. ಇಷ್ಟೆಲ್ಲನೂ ಇದ್ದಾವೆ. ಮತ್ತು ಇನ್ನೊಂದು ಕಲ್ಲೊಡ್ಡ, ಮಣ್ಣೊಡ್ಡ, ಬಂಡಿ ಒಡ್ಡ, ಗಿರಣಿ ಒಡ್ಡ, ಕೆಲವು ಒಡ್ಡ ಪದಗಳೇನಿವೆ ಇವತ್ತಿನ ತನಕ ಪ್ರವರ್ಗ 1ರಲ್ಲಿ ಇವೆ. 2022 ನಂತರ ಯಾವಾಗ ಅಮೆಂಡ್ಮೆಂಟ್ ಆಗಿ ಬಂತು ಅವಾಗಿಂದ ಹಿಡಿದು ನಮ್ಗೆ ತೊಂದರೆ ಮಾಡೋದು. ಅಲ್ಲಿವರೆಗೂ ನಮ್ಮ ಸರ್ಟಿಫಿಕೇಟ್ ಯಾವ ತೊಂದರೆ ಆಗಿರಲಿಲ್ಲ, ಧಾರಾಳವಾಗಿ ಸರ್ಟಿಫಿಕೇಟ್ಗಳು ಕೊಡ್ತಿದ್ರು. ಈಗಲೂ ಬೀದರ್, ಗುಲ್ಬರ್ಗ, ರಾಯಚೂರು ಒಂದು ಜಿಲ್ಲೆಯಲ್ಲಿ ಏನು ಮಾಡಿರ್ತಾರೆ, 4 ತಾಲೂಕು ಕೊಟ್ಟರೆ 2 ತಾಲೂಕದಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ. ಅದಕ್ಕೆ ದಯಮಾಡಿ ನಮ್ಮದು ಒಂದು ರಿಕ್ವೆಸ್ಟ್, ಅವ್ರ ಕಡೆ ಅಧಿಕಾರ ಇದೆ, ಒತ್ತಡ ಹಾಕ್ತಾ ಇದ್ದಾರೆ. ಮತ್ತು ಸ್ವಾಮೀಜಿಗಳು ಮತ್ತು ದೊಡ್ಡ ಸ್ವಾಮೀಜಿಗಳು ಅವರು ಆ್ಯಕ್ಚುಲಿ ಸಮಾಜಕ್ಕೆ ಈ ಥರ ಘರ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವರು ಒಂದು ಏನಾದರೂ ದಾಖಲೆಗಳಿದ್ದರೆ ನಮಗೆ ಸಭೆ ಕರೀಲಿ, ಆ ಸಭೆಯಲ್ಲಿ ಅವರು ದಾಖಲೆಗಳು ತೋರಿಸಲಿ, ನಾವು ನಮ್ಮ ದಾಖಲೆಗಳು ತೋರಿಸ್ತೀವಿ, ನಿರ್ಣಯ ಮಾಡಲಿ. ಬೇಡಾಗಿದೆ ನಮಗೆ ಅವರು ಯಾವ್ದಾದ್ರು ಸೇರಿಸಲಿ. ವಿನಾಕಾರಣ ಒಂದು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಬಡವರು ಸಾಯಲಿಕ್ಕೆ ತರ್ತಾರೆ. ನಿಜವಾಗ್ಲೂ ನಮ್ಮ ಬೋವಿ ಜನಾಂಗದ ಬಡವ ಜನರಿಗೆ ಮಕ್ಕಳಿಗೆ ಒಬ್ಬರೇ ಇಲ್ಲಿ ನಮ್ಮ ಗುಲ್ಬರ್ಗಾದಲ್ಲಿ ಬಂಡೆ ಅಂತಕ್ಕಂಥ PSI ಸಾಹೇಬರು ಇದಾದಾಗ ಅವ್ರ ಮನೆಯವರು ಹೋಗಿ ವಿಧಾನಸೌಧ ಎದುರ್ಕೊಂತಾರೆ. ಅವಾಗಿಂದ ಹೋಗಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ ಬಂದು ಅವರಿಗೆ ಪ್ಲಾಟು, ನೌಕರಿ ಎಲ್ಲ ಕೊಟ್ಟರು. ಆದರೆ ನಮ್ಮ ಜನ ಈ 2-3 ಲಕ್ಷ ಜನರಲ್ಲಿ ಹೊತ್ತು ಉರಿತಾ ಇದ್ದಾರೆ. ಎಷ್ಟೋ ಜನರಿಗೆ ಸರ್ಟಿಫಿಕೇಟ್ಗಳು ಸಿಗಲಾರ್ದು ಎಷ್ಟು ತೊಂದರೆ ಆಗ್ಲಿಕ್ಕಂತಂದ್ರು ಒಂದೊಂದು ಸಲ ಸುಮಾರು ನಮ್ಮ ಕರ್ನಾಟಕದಲ್ಲಿ ಭಾಳ ಜನ ಶಿಕ್ಷಕರು ಸಹಿತ ಏನೋ ಹರೇಸ್ಮೆಂಟ್ ಆಗಿ ಜೈಲಿಗೂ ಹೋಗಿದ್ದಾರೆ ಒಂದು 6 ತಿಂಗಳು. ಮತ್ತು 100% ನಮಗೆ ಗೆಲುವಾಗಿದೆ. ಯಾವ ಒಂದು ಕೇಸಲ್ಲೂ ನಾವು ಅಲ್ಲೂ ಸೋತಿಲ್ಲ. 100% ನಾವು ನಮ್ಮ ಜನಾಂಗದವ್ರು ಕೋರ್ಟಿಗೆ ಹೋದ್ರೆ ನಮ್ಮ ಪರವಾಗಿ ಆಗಿದ್ದಾವೆ ಕೇಸ್. ಇಷ್ಟೆಲ್ಲನೂ ಆದೇಶಗಳು ಇದ್ದಾಗ ಒಂದು ಸುಮಾರು 17 ನೋಡ್ರಿ. ಈಗ ಇಲ್ಲಿ ಅವರು ತಹಸೀಲ್ದಾರ್ ಕೊಟ್ಟಿದ್ದಾರೆ, ಮೇಣೆ ಪಲ್ಲಕ್ಕಿ ಹೊರುವಂಥ ಬೋಗಿಗಳು ಒಡ್ಡರು ರಾಜ್ಯ ಸರ್ಕಾರದಲ್ಲಿದೆ, ಬೋವಿಗಳು ಕೇಂದ್ರ ಸರ್ಕಾರದಿಂದ ಅಮೆಂಡ್ಮೆಂಟ್ ಆಗಿದೆ ಅಂತ. ಇದು ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ, ನಾವು ತಯಾರು ಮಾಡಿಲ್ಲ. ಇಷ್ಟೆಲ್ಲ ಇದ್ದಾಗೂ ಅನೇಕ ಸುಮಾರು 16-17 ಆದೇಶಗಳು ಮಾಹಿತಿ ಇದರಲ್ಲಿ ಕೇಳಿದ್ದೀವಿ. ವಿಧಾನಸಭೆಯಲ್ಲಿ ಚರ್ಚೆಗಳು ಮಾಡಿದ್ದಾರೆ. KB ಶಾಣಪುರ್ ಇದ್ದಾಗ ಪೇಪರ್ ಈ ಥರ ಹಾರಿಸಿ ಹೊಡೆದ್ರು. ಇದೇ ಮಾನಪ್ಪ ವಜ್ಜಲ್ ತಂಗಡಿಗೆ ಸಾಹೇಬ್ರು ಕೇಳಬೇಕು ಕ್ವಶನ್. ಇಲ್ಲ ಬೋವಿ ಅನ್ನೋದಕ್ಕೆ ನೀವು ಡಿಕ್ಲೇರೇಷನ್ ಕೊಡ್ರಿ ಅಂತಂದ್ರೆ ನಾವಿದ್ದೀವಿ ಬೋವಿ ಅಂತಂದ್ರೆ ನೀನು ಬೋವಿನೇ ಅಲ್ಲ ಅನ್ನೋದಕ್ಕೆ ದಾಖಲೆಗಳಿಗೆ ಹಾರಿಸಿ ಹೊಡೆದ್ರು. ಯಾಕೆ ನಾನು ಹೇಳ್ತೀನಿ ಅಂದರೆ ಅವ್ರ ಕಡೆ ದಾಖಲೆಗಳೇ ಇಲ್ಲ. ಇದ್ದಂಥ ಶಾಸಕರು ಎಲ್ಲರೂ ಒಡ್ಡರಂತ ಸರ್ಟಿಫಿಕೇಟ್ ತೊಗೋತಾ ಇದ್ದಾರೆ. ಜನರಿಗೆ ಯಾಕೆ ತಪ್ಪು ಸಂದೇಶ ಕೊಡ್ಲಿಕ್ಕತ್ತಾರೆ? ಮಂತ್ರಾಲಯದಲ್ಲಿ 25ನೇ ಒಂದು ಇದು ಮಾಡಿದ್ರು ಸರ್, ಬೋವಿ ಇದ್ರದ್ದು ಕಾರ್ಯಕ್ರಮ ಮಾಡಿದ್ರು ಬಾಗಲಕೋಟದಲ್ಲಿ. ಮಂತ್ರಾಲಯ ಸ್ವಾಮಿಗಳಿಗೆ ಕರೆಸಿ ಅವ್ರ ಕಡೆಯಿಂದ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಪಲ್ಲಕ್ಕಿ ಹೋಗ್ತಾರಂತ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಇದು ಒಬ್ಬ ಪೂಜ್ಯರ ಮಾತಿದು. ಸಾಧ್ಯ ಆದರೆ ನಮ್ಮ ಇಡೀ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಒಳಗೆ ಹೋಗ್ರಿ, ಎಲ್ಲಿ ಮುಸ್ಲಿಂ ರಾಜ್ಯರಿದ್ದಾರೋ ಅಲ್ಲಿ ನಾವು ಡೋರಿಗಳು ಬರ್ತೀವಿ. ಇವತ್ತು ಬಿಜಾಪುರ ದರ್ಗಾದಲ್ಲಿದ್ದಾರೆ, ಚಿತ್ತಾಪುರ, ನಾಗಯಲ್ಲಮ್ಮ ಪಲ್ಲಕ್ಕಿ ಹೊರ್ತೀವಿ. 100 ವರ್ಷಗಳ ಇತಿಹಾಸ ಇದೆ. ಒಂದಿನ 2 ದಿನ ಅಲ್ಲ, 400-500 ವರ್ಷಗಳ ಇತಿಹಾಸ ಇದೆ. ಮತ್ತು ಇವೆಲ್ಲನೂ ದಾಖಲೆಗಳಿದ್ದಾಗ ವಿನಾಕಾರಣ ನಮಗೆ ಇಲ್ಲ ನೀವು ಬೋವಿ ಅಲ್ಲ ಒಡ್ರಿಗೆ ಬೋವಿ ಅಂತಂದ್ರೆ ಒಂದಾದ್ರೂ ದಾಖಲೆ ತೋರಿಸ್ಬೇಕಲ್ಲ ಅವರು. ನಾವು ವೇದಿಕೆ ಮಾಡಿರಿ, ನೀವು ಮಾಧ್ಯಮದವ್ರು ದಯಮಾಡಿ ಕೈ ಜೋಡಿಸ್ತೀನಿ ನಾನು. ನೋಡ್ರಿ, ಒಂದು ವ್ಯಕ್ತಿಗೆ ಏನಾದರೂ ಆದ್ರೆ ಸರ್ಕಾರದಲ್ಲಿ ಎಷ್ಟು ದೊಡ್ಡದು ಇದಾಗ್ತದೆ. ಅದು ನಮ್ಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ನಾವು 1998ರಲ್ಲಿ ಒಂದು ಸಂಘ, ಅಖಿಲ ಕರ್ನಾಟಕ ಬೋವಿ ಸಂಘ ಮಾಡಿಕೊಂಡು ಅವಾಗಿಂದ 98ರಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಆದೇಶ ಎಲ್ಲ ಕೊಟ್ಟಿದೆ, ಆದರೆ RI, ತಹಸೀಲ್ದಾರ, ಮಾಧ್ಯಮದಲ್ಲಿ ಈ ನಡುವೆ ಇರ್ತಕ್ಕಂಥ ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲರಿ ನೀವು ಬೋವಿ ಇದ್ದೀರಿ ಸರ್, ನಮ್ಗೆ ಒತ್ತಡ ಅದ ಸರ್, ನಮ್ಮ ನೌಕರಿ ಕಳೀತಾರೆ ಸರ್, ಈ ಥರ ಹೇಳಿಕೆ ಕೊಡ್ತಾರೋ. ಇಲ್ಲರಿ ಸರ್, ದಾಖಲೆಗಳು ಕೊಡ್ರಿ, ಯಾಕೆ ನೀವು ಸುಮ್ಮನೆ ಸತಾಯಿಸ್ತೀರಿ ಬಡ ಜನರಿಗೆ ಅಂತ. ಓಕೆ ಸರ್, ಏನೇ ಮಾಡಿರಿ ದಯಮಾಡಿ ತಾವು ಇದ್ರ ಮೇಲೆ ನಮ್ಮ ಬೋವಿ ಒಂದು ಇದು ಪದದ ಮೇಲೆ ಬೆಳಕು ಚೆಲ್ಲಿ ನಮ್ಗೆ ನ್ಯಾಯ ಸಿಗುವಂತೆ ತಾವು ಮಾಡ್ತೀರಿ ಅಂತಕ್ಕಂಥ ಮಾತನ್ನು